ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಾವು ಇವತ್ತು ಮೀನನ್ನ ಒಂದು ಸಾರು ಮಾಡ್ತಿದ್ವಿ. ಇದು ಸ್ಪೆಷಲಾಗಿ ಸಿಗುವಂಥ ಮೀನು, ಹೆಚ್ಚಾಗಿ ಮಾರ್ಕೆಟಲ್ಲಿ ಸಿಗೋಲ್ಲ, ತುಂಬ ರೇರಾಗಿ ಸಿಗುವಂಥದ್ದು. ಇದು ಯಾವ ಮೀನು, ನಾವು ಇದಕ್ಕೆ ಯಾವ ರೀತಿಯಲ್ಲಿ ರೆಸಿಪಿಯನ್ನು ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತಾ ಇದ್ದೀವಿ. ಮುಂಚೆ ನೀವು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಆಗಲೇ ಹೇಳಿದಾಗ ಇದು ರೇರಾಗಿ ಸಿಗುವಂಥ ಮೀನು, ತಾಟೆ ಮೀನು ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ಟೈಗರ್ ಫಿಶ್ ಅಂತಲೂ, ಟೈಗರ್ ಶಾರ್ಕ್ ಅಂತಲೇ ಕರೀತಾರೆ. ಅಂದರೆ ಒಂದು ಶಾರ್ಕ್ನ ಜಾತಿಗೆ ಸೇರಿದಂತಹ ಮೀನು ಸಹ ಹೌದು. ಇದು ತುಂಬ ರುಚಿ ಇರುತ್ತೆ. ಒಂದು ವೇಳೆ ನಿಮಗೆ ಈ ತಾಟೆ ಮೀನು ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ರೆಸಿಪಿನ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಅದ್ರ ಮುಂಚೆ ತಿಂದಿದ್ದೀನಿ. ನಾವಿವತ್ತು ಅದರ ಸಿಪ್ಪೆನ ಸುಲಿದು ಮಾಡ್ಬೇಕು ಅಂದ್ಕೊಂಡು. ಸಿಪ್ಪೆ ಸುಲಿದು ಸ್ವಲ್ಪ ಕಷ್ಟನೇ, ನಾನು ಟ್ರೈ ಮಾಡುವ ಹೇಗೆ ಬರುತ್ತೆ ಅನ್ನೋದನ್ನ ನೋಡಿಬಿಟ್ಟು ಒಂದೊಳ್ಳೆ ರೆಸಿಪಿನ ತೋರಿಸ್ತೀನಿ. ಬನ್ನಿ ನಾವು ಈ ವಿಡಿಯೋನ ಶುರು ಮಾಡುವ. ನೋಡಿ, ಇದೇ ತಾಟೆ ಮೀನು, ಅಥವಾ ಇದಕ್ಕೆ ಇಂಗ್ಲೀಷಲ್ಲಿ ಸಾರೋ ಫಿಶ್ ಅಂತಲೂ ಸಹ ಕರೀತಾರೆ ಇದಕ್ಕೆ. ಹಾಗೆಯೇ ಶಾರ್ಕ್ ಜಾತಿ ಸೇರಿದಂಥ ಮೀನಿದು. ಇದರಲ್ಲಿ ಮೂಳೆ ಇಲ್ಲ, ಇದರಲ್ಲಿ ಮುಳ್ಳಿಲ್ಲ, ಖಾಲಿ ಮೂಳೆ ಇರೋದು. ತುಂಬ ರುಚಿ ಇರುತ್ತೆ. ನಾನು ತಿಂದೆ ಸುಮಾರು ವರ್ಷಗಳೇ ಆಯ್ತಿದ್ದು. ಇವತ್ತು ನಾವು ಇದನ್ನು ಸಾರು ಮಾಡೋದನ್ನ ತೋರಿಸ್ತೀನಿ. ಇದನ್ನು ತುಂಬ ಈಸಿ ಮಾಡೋದು ಸಹ. ಹಾಗೆ ಇಲ್ಲಿ ಏನು ವೇಸ್ಟೇಜ್ ಇಲ್ಲ, ಎಲ್ಲದು ನಾವು ಇದನ್ನು ಸಾರಿಗೆ ಹಾಕ್ಬೋದು. ಓಕೆ, ನೋಡಿ ಈ ರೀತಿ ಕಟ್ ಮಾಡಬೇಕು. ഇത് ഉണ്ടാകട്ടെ മാപ്പിളേ, ഇടയ്ക്കിടെ മാപ്പിളേ. ಇದಕ್ಕೆ ಮಾತ್ರ ನಾವು ಕಟ್ ಮಾಡುವಾಗ ಕತ್ತಿ ಆಗಲಿ ಚಾಕು ಆಗಲಿ ತುಂಬ ಶಾರ್ಪ್ ಆಗಿರಬೇಕು. ನಮ್ಮ ಕತ್ತಿ ಅಷ್ಟೊಂದು ಶಾರ್ಪ್ ಇಲ್ಲ, ಹಾಗಾಗಿ ನೋಡಿ ಕಟ್ ಮಾಡಲಿ ತುಂಬ ಕಷ್ಟ ಆಗ್ತಾ ಉಂಟು. ಅಂದರೆ ತುಂಬ ಗಟ್ಟಿ ತಲೆ ಹತ್ರ. ನೋಡಿ ಈ ರೀತಿ ಇದನ್ನೀಗ ಈ ಚರ್ಮನ ತೆಗಿಬೇಕು. ಕಟ್ ಮಾಡ್ಲಿ ಇಂಚ ಕಟ್ ಉದ್ದ ಕಟ್ ಮಾಡ್ಲಿ ಇಂಚ ಒಂದು ಅಂಚಲವ. ಇದನ್ನು ನಾವು ಇವತ್ತು ಕ್ಲೀನಾಗಿ ಚರ್ಮ ತೆಗಿಬೇಕಾಗತ್ತೆ. ಹಾಗಾಗಿ ನಾವು ಉದ್ದ ಕಟ್ ಮಾಡಿಕೊಂಡು ಮತ್ತು ಚರ್ಮ ಎಳೆದು ಬರುತ್ತೆ. ಸ್ವಲ್ಪ ಟೈಟ್ ಗಟ್ಟಿ ಇರುತ್ತೆ. ಆ ಚರ್ಮನ ಎಳೆಯೋಣ. ಆಮೇಲೆ ಹೊಟ್ಟೆ ಒಳಗಿರೋಲ್ಲ ಗಲೀಜೆಲ್ಲ ನಾವು ಕ್ಲೀನ್ ಮಾಡಿ ತೆಗಿಬೇಕು. ಕೊಯ್ಲೆ ಕ್ಲೀನಾಗಿ ಮಾಡಿ ನಮ್ಮ ಚಿಕನ್ ಥರನೇ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ನನ್ನ ಮಗ ನಿಂತ್ಕೊಂಡು ಮೀನು ಮಾಡೋದು ನೋಡ್ತಾ ಇದ್ದಾನೆ. ಚಾಕ್ಲೇಟಾ? ನಾವು ಚರ್ಮ ತೆಗೆದು ಹಾಗೆಯೂ ಸಹ ಮಾಡ್ಬೋದು. ಚರ್ಮ ಟ್ರೈ ಮಾಡೋಣ. ಟ್ರೈ ಮಾಡಿ ಆದರೆ ಚರ್ಮ ತೆಗೆಯೋದು, ಇಲ್ಲಾಂದರೆ ಹಾಗೇ ಮಾಡ್ಬೋದು. ಮೀನು ಕಟ್ ಮಾಡಲಿಕ್ಕೆ ಸುಸ್ತಾಗಿ ಹೋಯ್ತು. ನಾನು ನಮ್ಮ ಅತ್ತೆ ಇಬ್ಬರು ಕಟ್ ಮಾಡಿದ್ವಿ. ಅದು ಚಿಪ್ಪೆ, ಅದು ಚೂಲಿ ತೆಗಿಲಿಕ್ಕಂತೂ ಆಗೋದೇ ಇಲ್ಲ. ಆಮೇಲೆ ಚರ್ಮನ ತುಂಬ ಗಟ್ಟಿ ಉಂಟು. ಈ ಉಡ ಹೇಳ್ತಾರಲ್ಲ, ಉಡೋದಕ್ಕಿಂತನೂ ಅದರ ಚರ್ಮ ತುಂಬ ಗಟ್ಟಿ ಉಂಟಪ್ಪ. ಸುಸ್ತಾಗೋಯ್ತು ನನಗೆ ಅಂತೂ. ಆಗೋದಿಲ್ಲ ಕಟ್ ಮಾಡಲಿಕ್ಕೆ. ಎಷ್ಟು ನಾವು ಈಗ ಎಲ್ಲ ಕಟ್ ಮಾಡಿಟ್ವಿ ಅಷ್ಟೇ.
ನೋಡು ತಿನ್ನುವಾಗ ಸಾಧ್ಯತೆ ತಿನ್ನೋದಿಲ್ಲ ಅಂದರೆ ಅದು ಚುಳಿ ತೆಗೆದು ತಿನ್ಬೋದು. ನೋಡಿ ಈ ರೀತಿಯಾಗಿ ನಾವು ಕಟ್ ಮಾಡಿಟ್ಟಿದ್ದೇವೆ. ನೀವು ಕಾಣ್ಬೋದು ಇಲ್ಲೆಲ್ಲ ನೋಡಿ ಆ ಚರ್ಮ ಎಲ್ಲ ಇನ್ನೂ ಇದೆ. ಕೆಲವೆಲ್ಲ ತೆಗೆದ್ವಿ, ಸ್ವಲ್ಪ ಟ್ರೈ ಮಾಡಿ ತೆಗೆದ್ವಿ. ಬಟ್ ತುಂಬ ಕಷ್ಟ ಇದೆ, ತುಂಬ ಗಟ್ಟಿ ಇದೆ, ಆಗ್ತಾಯಿಲ್ಲ. ಮೀನು ತಗೊಳ್ಳುವಾಗ ಅವನು ಹೇಳಿದ ತುಂಬ ಚೆನ್ನಾಗಿ ತೆಗಿಲಿಕ್ಕಂತ. ನಾನು ಮೊದಲು ತಿಂದಿದ್ದೆ, ಬಟ್ ನಾನು ಯಾವತ್ತೂ ರಿಪೇರಿ ಅದನ್ನ ಕ್ಲೀನ್ ಮಾಡಿರಲಿಲ್ಲ. ಈಗ ಗೊತ್ತಾಯ್ತು ಅದ್ರ ಕಷ್ಟ ಏನು ಅನ್ನೋದು. ಇನ್ನು ಮಾಡಿದ ತಿನ್ನೋದು ಬಿಟ್ಟರೆ ಮಾಡಲಿಕ್ಕಂತೂ ಹೋಗೋದಿಲ್ಲ. ಸ್ನೇಹಿತರೆ, ನಾವೊಂದು ಪಾನಿ ಈಗ ಒಂದು 18 ಬ್ಯಾಡಗಿ ಮೆಣಸು ಹಾಕಿದ್ದೀವಿ, ಹಾಗೆ ಒಂದು 12 ಗುಂಡು ಮೆಣಸನ್ನು ಹಾಕಿದ್ದೀವಿ. ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದಿಷ್ಟು ಸಾಸಿವೆ, ಒಂದಿಷ್ಟು ಕಾಳು ಮೆಣಸು ಹಾಕಿ ನೋಡಿ, ಒಂದಿಷ್ಟು ಕೊತ್ತಂಬರಿ ಹಾಕಿ, ಹಾಗೆ ಸ್ವಲ್ಪ ಜೀರಿಗೆ ಸಹ ಹಾಕಿ. ನಾವು ಜೀರಿಗೆ ಮಿಕ್ಸ್ ಆಗಿದೆ, ಆ್ಯಕ್ಚುಲಿ ಅದು ಮಿಕ್ಸ್ ಮಾಡಿ ಹಾಕಿದ್ವಿ. ಒಂದು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಜೀರಿಗೆ, ಹಾಗೆ ಒಂದಿಷ್ಟು ಬೆಳ್ಳುಳ್ಳಿ. ಇದನ್ನಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆ್ಯಕ್ಚುಲಿ ಈ ಮಿಕ್ಸಲ್ಲಿ ನಾವು ಆವಾಗ ಮಾವಿನಕಾಯಿ ಸಾರು ಮಾಡಿದ್ವಿ, ಹಾಗಾಗಿ ಅದು ಕಡ್ದಿದಂಥ ಮಸಾಲೆ ಉಂಟಷ್ಟೇ. ಅದಕ್ಕೆ ನಾವೀಗ ಒಂದಿಷ್ಟು ಹುಳಿ ಹಾಕ್ತಿದ್ದೇವೆ. ಈ ಕಪ್ನಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ. ಆವಾಗಲೇ ನಾವು ಫ್ರೈ ಮಾಡಿಟ್ಟಂಥ ಮೆಣಸಲ್ಲಿ ಹಾಕ್ತಿದ್ವಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋಬೇಕು. ಇದು ಒಂದು ಈರುಳ್ಳಿ ನಾವು ಕಟ್ ಮಾಡಿ ಅರ್ಧ ಮಾತ್ರ ಮಿಕ್ಸಿ ಹಾಕ್ತಿದ್ದೇವೆ. ಇನ್ನೊಂದು ಅರ್ಧ ಇಲ್ಲಿ ಉಂಟು, ಅರ್ಧನಷ್ಟು ಸಾರಿಗೆ ಹಾಕೋಣ. ಇದಕ್ಕೀಗ ನಾವು ಕಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬೇಕಾಗತ್ತೆ. ನಾವು ಇಷ್ಟು ನೀರು ಹಾಕಿ ಫಸ್ಟಿಗೆ ಕಡ್ಕೊಳ್ಳೋ, ಆಮೇಲೆ ಎಷ್ಟು ಬೇಕಾದ ನೋಡಿ ನೀರು ಹಾಕಿದ್ರಾಯಿತು. ನಾವು ನೋಡಿ ಇಷ್ಟೊಂದು ಚಮಚದಲ್ಲಿ 1 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ತಿದ್ದೇವೆ. 4 ಕಾಯಿ ಮೆಣಸು, ಒಂದು ಇಷ್ಟು ಶುಂಠಿ, ಇದು ಆವಾಗ ನಾನು ತೋರಿಸಿದ್ನೆಲ್ಲ ಉಳಿದಿರೋವಂಥ ಈರುಳ್ಳಿ, ಇಷ್ಟನ್ನು ನಾವೀಗ ಕಟ್ ಮಾಡಿ ಹಾಕಬೇಕು. ನೋಡಿ ನಾವು ಮಸಾಲಾನ ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಮಾಡ್ಕೊಂಡ್ರೆ ಒಳ್ಳೆಯದು. ಇದು ನಾವೀಗ ಮೇಲೆ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟು ನೋಡಿ ನೀರು ಹಾಕಿ ಸಾಕು. ಯಾಕಂದರೆ ನಾವು ಇವತ್ತು ಮಾಡ್ತಿರೋದು ತಾಟೆ ಮೀನಿನ ಗಸಿ, ಹಾಗಾಗಿ ಎಷ್ಟು ನೀರು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ನಮಗೆ ಇದರಲ್ಲಿ ಸಾರು ದಪ್ಪ ಬರಬೇಕಾಗತ್ತೆ, ನಾವು ಸಾರು ಮಾಡ್ತಿರೋದಲ್ವಲ್ಲ. ನಾವು ಆವಾಗಲೇ ಕಟ್ ಮಾಡಿದಂಥ ಹಸಿಮೆಣಸು ಮತ್ತು ಈರುಳ್ಳಿ ಶುಂಠಿನ ಇದಕ್ಕೆ ಹಾಕ್ತಿದ್ದೇವೆ. ನೀವು ಹಸಿಮೆಣಸು ಮತ್ತು ಶುಂಠಿನ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟ್ ಸಹ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಈ ತಾಟೆ ಮೀನಿನ ಸಾರನ್ನ ಹಾಗೆ ನಿಮಗೆ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಚಿಕನ್ ಸಾರಿಗಿಂತಲೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾವು ಇಷ್ಟು ಕಲ್ಲುಪ್ಪನ್ನ ಹಾಕ್ತಿದ್ದೇವೆ. ನೀವು ಕಲ್ಲುಪ್ಪಿದ್ದರೆ ಕಲ್ಲುಪ್ಪು ಹಾಕಿ, ಇಲ್ಲ ಹುಡಿ ಉಪ್ಪಿದ್ರೆ ಹುಡಿ ಉಪ್ಪು ಹಾಕ್ಕೊಳ್ಳಿ. ರುಚಿ ಎಷ್ಟು ಬೇಕೋ ನೋಡಿ ಹಾಕೊಂಡ್ರೆ ಆಯಿತು. ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಇದ್ರ ಮಸಾಲೆ ಸ್ವಲ್ಪ ಚೆನ್ನಾಗಿ ಕುದಿಲಿ. ನಾವು ಕುದ್ದ ನಂತರ ಇದಕ್ಕೆ ಮೀನನ್ನ ಹಾಕ್ಕೊಳ್ಳೋಣ. ಈ ಸ್ವಲ್ಪ ಇದನ್ನು ಮುಚ್ಚಿ ಕುದಿಲಿಕ್ಕೆ ಬಿಡುವ. ಈಗ ನಾವು ಈ ಕಟ್ ಮಾಡಿದ ಮೀನನ್ನ ಮಸಾಲೆಗೆ ಹಾಕುವ. ಇದನ್ನು ನಾವು ಚೆನ್ನಾಗಿ ಬೇಯಿಸಬೇಕು. ಬೇಯಿಸಿದರೆ ತಾಟೆ ಮೀನಿನ ಗಸಿ ರೆಡಿ. ಇದು ನಾವೀಗ ಒಮ್ಮೆ ಈ ರೀತಿ ಸೌಟ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಬಿಡುವ. ಓಕೆ, ಈಗ ಕ್ಲೀನಾಗಿ ಅದು ಕೊದಿ ಬರಲಿ, ಬೇಯಲಿ, ನಾವು ಅದನ್ನು ಮುಚ್ಚಿಟ್ಬಿಡುವ. ಎಸ್, ನೋಡಿದೀಗ ಕುದ್ದಿದೆ. ಮೀನು ಸಹ ಇದೀಗ ಬೆಂದಿರೋದು ನೋಡೋಣ. ಮೀನು ನೋಡಿ, ಮೀನು ಸಹ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನೋಡಿದ್ರೆ ಚಿಕನ್ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಇದೆ. ಇನ್ನು ಟೇಸ್ಟ್ ಹೇಗಿದೆ ಅನ್ನೋದನ್ನ ನಾನು ಆಮೇಲೆ ನೋಡಬೇಕಷ್ಟೇ. ನೀವು ಸಹ ಮನೇಲಿ ಟ್ರೈ ಮಾಡಿ ನಿಮಗೆ ಹೇಗೆ ಆಯಿತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಈ ತಾಟೆ ಮೀನು ಸಿಗೋದು ಸ್ವಲ್ಪ ಕಷ್ಟನೇ, ಸಿಕ್ಕಿದರೆ ಮಾಡಿ ನೋಡಿ.
ಸ್ನೇಹಿತರೆ ನೋಡಿರಲ್ಲ, ಇದಿಷ್ಟು ತಾಟೆ ಮೀನಿನ ರೆಸಿಪಿ ಆಗಿತ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಅಂದ್ಕೊಳ್ತೀನಿ. ಇಷ್ಟ ಇದೊಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು ಸ್ನೇಹಿತರೆ. ನಾನು ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.